ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸೂಗೂರ ಎನ್ ಗ್ರಾಮದಲ್ಲಿ ಎಡಬಿಡದೆ ಸುರಿಯುತ್ತಿರುವ ಭಾರೀ ಮಳೆಗೆ ತಾಲೂಕಿನ ನಾಲ್ವಾರ ಹತ್ತಿರ ಸೂಗೂರ ಎನ್ ಗ್ರಾಮ ಕಡಬೂರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸೂಗೂರ ಎನ್ ಗ್ರಾಮದ ಮನೆಯೊಂದು ಸಂಪೂರ್ಣವಾಗಿ ನೆಲಕ್ಕುರುಳಿರುವ ಘಟನೆ ಸೋಮವಾರ ತಡರಾತ್ರಿಯಲ್ಲಿ ನಡೆದಿದೆ. ಕಳೆದ ಒಂದು ವಾರದಿಂದ ನಿರಂತರ ಮಳೆಯು ಎಡಬಿಡದೆ ಸುರಿಯುತ್ತಿದ್ದು ಮನೆ ಗೋಡೆಗಳು ಶಿಥಿಲ ವ್ಯವಸ್ಥೆಗೊಂಡಿರುವುದರಿಂದ ಕುಸಿದು ಬಿದ್ದಿದೆ. ಇಂತಹ ಸಂಪೂರ್ಣ ಮನೆಯನ್ನ ಕಳೆದುಕೊಂಡಂತಹ ಕುಟುಂಬಗಳಿಗೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರವನ್ನ ನೀಡಬೇಕು. ಇದರ ಬಗೆಗೆ ಸಮೀಕ್ಷೆಯನ್ನ ನಡೆಸುತ್ತಿಲ್ಲ. ತಾಲೂಕು ಆಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಎಂದು ಗ್ರಾಮಸ್ಥರು ಹಾಗೂ ರೈತ ಸಂಘಗಳು ಸೇರಿದಂತೆ ಸಂಬಂಧಿಸಿದ ತಾಲೂಕು ಆಡಳಿತ ಮತ್ತು ಭಾಗದ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಗ್ರಾಮೀಣ ಜನರ ಸಮಸ್ಯೆಯನ್ನು ಬಗೆಹರಿಸುವಂತೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಗ್ರಾಮಸ್ಥರಾದ ಮಹೇಶ್ ಪಾಟೀಲ್, ಸೂಗೂರ ಎನ್, ಶರಣಗೌಡ ಬೆನಕನಹಳ್ಳಿ, ಭೀಮರೆಡ್ಡಿಗೌಡ ಕುರಾಳ್, ಬಸುಗೌಡ ಮಾಲಿ ಪಾಟೀಲ್, ಕರಬಸಪ್ಪ ದಂಡಗಿ, ಬಸವರಾಜ್ ಹಡ್ಪರ್, ಸೂಗೂರು ಎನ್, ಸಿದ್ದಗೌಡ ಕುರಾಳ್, ಸೂಗೂರ ಎನ್, ರಾಜೇಂದ್ರ ನಾಯ್ಕೋಡಿ, ಸಂಗಣ್ಣ ಮಡ್ನಳ್ಳಿ ಹಾಗೂ ಸಿದ್ದು ಸಾಹು ಕುಂಬಾರ್, ಮಲ್ಲಿಕಾರ್ಜುನ್ ಬಿ ಹಡ್ಪರ್ ಸೇರಿದಂತೆ ಇತರ ಗ್ರಾಮಸ್ಥರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ವರದಿಗಾರರು ಲಕ್ಷ್ಮಣ್ ಪವಾರ್, ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ, ಕಲಬುರಗಿ. ಒಳಬಾಜು ಬಿದ್ದಿತ್ತಂದ್ರೆ ನಾವು ಕಲಸಿ ಹಾಕಿದ್ದೇವ್ರಿ. ಇದೇ ರೂಮ್ನಾಗೆ 2 ಮಕ್ಕಳು, ನಾನು, ತಾಯಿ. ನಾವು ಓದಿದೆ ದೊಡ್ಡ ಮಾತು ನೋಡ್ರಿ. ಮಳೆ ಐತಿ, ತಿಂಗಳಾಯ್ತು. ನಾವು ಹೆಂಗೆ ಮಾಡ್ತೀವಿ ಹೆಂಗಿಲ್ಲ. ಈಗ ಹೊಲ್ದಾಗ ಕೆಲಸ ಮಾಡ್ಬೇಕಂದ್ರೂ ಹೊಲ್ದಾಗ ಕೆಲಸ ಇಲ್ಲರಿ, ಮಳೆನೇ ಎತ್ತಿದ, ಕೆಸರಾಗಿಬಿಟ್ಟ ಹೊಡಿಗಳು. ನಾವು ಕೂಲಿಕಾರ ಮಾಡಿ ಉಣ್ಬೇಕಂದ್ರೆ ಮಳೆ ಎತ್ಕೊಂಡು ಕುಂತದ. ತಿಂಗಳಾಯ್ತು ಬದುಕೋದು ಹೆಂಗೆ ರೀ ನಾವು. ಈಗ ನಮ್ಮೂರು ಸೂಗೂರು, ಈಗ ತಾಲೂಕು ಚಿತ್ತಾಪುರ, ಜಿಲ್ಲೆ ಗುಲ್ಬರ್ಗ. ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ನನಗೆ ಗೊತ್ತಿಲ್ಲ ನೋಡ್ರಿ. ನಮ್ಮ ಮನೆ ಬಿದ್ದದ, ನೀವು ಆದಷ್ಟು ಬೇಕಾ ಸಹಾಯ ಮಾಡಿರಿ. ನಿಮ್ಮ ಕೈ ಮುಗಿದು ಕೇಳ್ತೀನಿ ರೀ. ನೀವು 2 ಮಕ್ಕಳು ಅವ್ರಿ, ನನಗೆ ಗಂಡ ಸತ್ತನ್ರಿ. ಗೌರ್ಮೆಂಟ್ ಕರೆದು ನಮ್ಗೆ ಸಹಾಯ ಮಾಡ್ಬೇಕ್ರಿ. ನೀವು ಅಧಿಕಾರಿಗಳು ಎಲ್ಲರೂ, ಊರನ್ನವರು, ಭಕ್ತರು, ಪಂಚಾಯತಿದವರು ಎಲ್ಲರೂ ಕಲಿತು ನನಗೆ ಸಹಾಯ ಮಾಡ್ಬೇಕ್ರಿ. ಇಷ್ಟೇನಾ ರೀ ನನಗೆ ಕೇಳ್ಕೊಡು, ಕೈ ಮುಗಿದು ಕೇಳ್ಕೊತೀನಿ ರೀ. ಅಷ್ಟೇ ರೀ ನಮಗೂ. ಇದೇ ರೂಮ್ನಾಗೆ ಬಿದ್ದಿಗೆ ಸೌಂಡ್ ಕೇಳಿ ನಮ್ಮ ಮಕ್ಕಳು ಕರ್ಕೊಂಡು ಹೊರಗೆ ಹೋಗಿನಿ ರೀ. ಸಡನ್ನೇ ಬಿದ್ದಿದೆ, ದೊಡ್ಡ ಮಾತು ರೀ. ಇಲ್ಲಾಂದರೆ ಕಲಸೆ ಹಾಕಿದೇವ್ರಿ. ನಮ್ಮ ಮ್ಯಾಲೆ ಕಂಡು ಬಿದ್ದು ಅಂದರು. ಅದನ್ನು ಹೊರಬಾಜು ಬಿದ್ದದ್ರಿ. ಒಳಬಾಜು ಬಿದ್ದಿತ್ತಂದ್ರೆ ನಾವು ಕಲಸೆ ಹಾಕಿದೇವ್ರಿ. ಇದೇ ರೂಮ್ನಾಗೆ 2 ಮಕ್ಕಳು, ನಾನು, ತಾಯಿ. ನಾವು ಓದಿದೆ ದೊಡ್ಡ ಮಾತು ನೋಡ್ರಿ.